ಹಾಯ್ ಹಲೋ ಎಲ್ರಿಗೂ ಶುಭೋದಯ. ಮತ್ತೊಮ್ಮೆ ಶುಭೋದಯ ಹೇಳ್ತಾ, ನಮ್ಮ ಮನೇಲಿ ಬೆಳಗ್ಗೆನೇ ಪೂಜೆ ಆಗಿದೆ. ಎಲ್ಲಿಗೆ ಹೊರಟಿದ್ದೀನಿ ಅಂತ ನಾನು ಹೇಳಲ್ಲ, ಮುಂದೆ ಹೇಳ್ತೀನಿ. ಬನ್ನಿ, ಮತ್ತೊಮ್ಮೆ ಎಲ್ಲರಿಗೂ ಶುಭೋದಯ. ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಇದು ವಿಡಿಯೋ ನೋಡಿ ತಪ್ಪದೆ ಲೈಕ್ ಮಾಡಿ. ಇದು ಒಂದು ವಿಶೇಷವಾದ ವಿಡಿಯೋ. ನಾವು ನಮ್ಮೂರಿಂದ 15 ಜನ ನಾವು ಹೊರಟ್ವಿ. ಬಂದು ಬಸ್ಸಲ್ಲಿ ಕೂತಿದ್ದೀವಿ. ಬಸ್ಸಲ್ಲಿ ಕೂತ್ಕೊಂಡು ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಇವಾಗ ತಿಳಿಸ್ತೀನಿ. ನೋಡ್ತಾ ಇರ್ಬೋದು, ನಮ್ಮ ಬಾಸು ನಮ್ಮ ರಾಯರು ಮಂತ್ರಾಲಯಕ್ಕೆ ನಾವು ಕರೆಸ್ಕೊಬಿಟ್ರು. ಕಡೆಗೂ ಇನ್ನೂ ಒಂದು ತಿಂಗಳಾಗಿಲ್ಲ ನಾನು ಹೋಗಿ. ಮತ್ತೊಮ್ಮೆ ನನ್ನ ರಾಯರು ಕರೆಸ್ಕೊಂಡ್ರು. ನಮ್ಮೂರಿಂದ 15 ಜನ ಕರ್ಕೊಂಡು ನಾವು ಹೋಗಿದ್ವಿ. ಬಸ್ಸಲ್ಲೇ ಹೋಗಿದ್ವಿ. ಬಸ್ಸಲ್ಲಿ ಹೋಗಿದ್ದು ನಾವು 4 ಗಂಟೆಗೆ ರೀಚ್ ಆದ್ವಿ. ಅಲ್ಲಿ ಟ್ಯಾಕ್ಸಿ ಇತ್ತು, ಟ್ಯಾಕ್ಸಿ ಮಾಡ್ಕೊಂಡು ನಾವು ಮಂತ್ರಾಲಯಕ್ಕೆ ಬಂದ್ವಿ. ಮಂತ್ರಾಲಯದಲ್ಲಿ ನದಿ ಒಳಗೆ ಸ್ವಲ್ಪ ನೀರು ಕಮ್ಮಿ ಇದ್ದಿದ್ದಕ್ಕೆ ರೂಮಲ್ಲೆಲ್ಲ ಸ್ನಾನ ಮಾಡಿ ನಾವೆಲ್ಲ ಹೊರಟ್ವಿ. ರಾಯರು ದರ್ಶನಕ್ಕೆ ಹೊರಟ್ವಿ. ಕಡೆಗೂ ರಾಯರು ನನ್ನ ಕರ್ಸ್ಕೊಬಿಟ್ರು. ಮತ್ತೊಮ್ಮೆ ತಿಂಗಳು ಇನ್ನೂ 1.5 ತಿಂಗಳು ಆಗಿತ್ತೇನೋ ಕರ್ಸ್ಕೊಂಡ್ರು. ಇಲ್ಲಿ ಅಭಿಷೇಕ ನಡೀತಾ ಇತ್ತು ರಾಯರಿಗೆ. ಅಭಿಷೇಕ ಎಲ್ಲ ಮಾಡ್ತಾಯಿದ್ರು. ಇಲ್ಲಿ ಒಂದು ವಿಡಿಯೋ ಮಾಡಿಕೊಂಡೆ ಫಸ್ಟೇ, ಬಿಸಿಲು ತುಂಬ ಇದೆ ಅಂತ ಹೇಳ್ಬಿಟ್ಟು. ನಮ್ಮ ಮನೆಯವ್ರದ್ದು, ನನ್ನ ಮೊಮ್ಮಗ, ನನ್ನ ಮನೆಯವರು ಅಲ್ಲಿ ಇದ್ದರು. ನೆಕ್ಸ್ಟ್ ಎಲ್ಲರೂ ನಾವು ರಾಯರ ದರ್ಶನ ಪಡೆಯೋಣ ಅಂತ ಹೇಳಿ ಹೋದ್ವಿ. ನೋಡ್ತಾ ಇರ್ಬೋದು, ತುಂಬ ಜನನೇ ಸೇರಿದ್ರು. ನಾವು ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು, ಒಳಗಡೆ ಹೋಗ್ತಾ ಇದ್ವಿ ದರ್ಶನಕ್ಕೆ. ಒಳಗಡೆ ಸ್ಟಾಪು ವಿಡಿಯೋ ಆಗಲಿ ಮಾಡೋಕ್ಕಾಗಲ್ಲ. ನೆಕ್ಸ್ಟ್ ಇಲ್ಲೆಲ್ಲ ಜನ ಸೇರಿದ್ರು. ನಾವು ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ದರ್ಶನ ಇಲ್ಲಿಗೆ ಸ್ಟಾಪು. ನಾನು ವಿಡಿಯೋ ಮಾಡೋಕ್ಕಾಗಲಿಲ್ಲ, ಯಾಕಂದ್ರೆ ಅಲ್ಲಿ ವಿಡಿಯೋ ಅಲೋ ಇಲ್ಲ. ನಾವು ಎಲ್ಲ ದರ್ಶನ ಮಾಡಿಕೊಂಡು ರಾಯರು ಇದಕ್ಕೆ ಬಂದ್ವಿ. ಇಲ್ಲಿ ತುಂಬ ಜನನೇ ಸೇರಿದ್ರು. ಇಲ್ಲಿ ನಾನು ಮಂಡಿ ನಮಸ್ಕಾರ ಅಂದ್ಕೊಂಡಿದ್ದೆ. ದರ್ಶನ ಆದಮೇಲೆ ಮಂಡಿ ನಮಸ್ಕಾರ ಮಾಡಿದೆ. ರಾಯರು ಹರಕೆ ಮಾಡ್ಕೊಂಡಿದ್ದೆ. ಹೆಜ್ಜೆ ನಮಸ್ಕಾರ ಮಾಡ್ಬೋದು, ಮಂಡಿ ನಮಸ್ಕಾರ ಮಾಡ್ಬೋದು, ನಿಮ್ಮ ಇಷ್ಟ ಅದು. ರಾಯರು ತಪ್ಪದೆ ಮಂತ್ರಾಲಯಕ್ಕೆ ಹೋದರೆ ಇದೊಂದು ನಮಸ್ಕಾರ ಮಾಡ್ಕೊಳ್ಳಿ. ತುಂಬಾ ನಿಮ್ಮ ಜೀವನದಲ್ಲಿ ಚೇಂಜ್ ಆಗುತ್ತೆ. ಇಲ್ಲೆಲ್ಲ ನಮ್ಮ ಕಡೆಯವರೆಲ್ಲ ಬಂದು ಸ್ವಲ್ಪ ಹೊತ್ತು ಕೂತಿದ್ದು. ನೆಕ್ಸ್ಟು ಆಮೇಲೆ ಎಲ್ಲರೂ ಬಂದರು ಒಟ್ಟಾಗಿ ಬಂದ ನಂತರ ನಾವು ಇಲ್ಲೆಲ್ಲ ನೋಡ್ತಾ ಇರ್ಬೋದು, ತುಂಬ ಜನನೇ ಸೇರಿದ್ರು. ಬೆಳಗ್ಗೆನೇ ನಮ್ಗೆ ರಾಯರ ದರ್ಶನ ಚೆನ್ನಾಗಾಯಿತು. ನೋಡ್ತಾ ಇರ್ಬೋದು, ನಾವು ಅಲ್ಲಿಂದ ತೀರ್ಥ ಮತ್ತು ಮಂತ್ರಾಕ್ಷತೆ ತೊಗೊಂಡ್ವಿ. ಮಂತ್ರಾಕ್ಷತೆ ತೊಗೊಂಡು ನಾವೆಲ್ಲ ಒಟ್ಟಾಗಿ ಬಂದ್ವಿ. ಮಂತ್ರಾಕ್ಷತೆ ಇಸ್ಕೊತವ್ರು ನಮ್ಮ ಮನೆಯವರು. ನಾನಿಲ್ಲಿ ಮಂತ್ರಾಕ್ಷತೆ ಹಿಡಿದು ರಾಯನ ಸಂಕಲ್ಪ ಮಾಡ್ಕೊಂಡೆ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ ಇದು ಸಂಕಲ್ಪ ಮಾಡಿಕೊಂಡು ಇಲ್ಲಿಂದ ನಾವು ಪ್ರಸಾದ ಇದಕ್ಕೆ ಕರ್ಕೊಂಡು ಹೋದ್ವಿ. ಅವ್ರನ್ನೆಲ್ಲನೂ ಇಲ್ಲೊಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಪ್ರಸಾದ ತೊಗೊಳ್ಳೋಣ ಅಂತ ಹೇಳಿ ಪ್ರಸಾದದ ಹತ್ರ ಎಲ್ಲ ಒಟ್ಟಾಗಿ ಬಂದರು. ಸ್ವಲ್ಪ ವಿಶ್ರಾಂತಿ ಪಡೆದು ಪ್ರಸಾದ ತೊಗೊಳ್ಳೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ. ಎಲ್ಲರೂ ಚೆನ್ನಾಗಿ ದರ್ಶನ ಆಯಿತು ಎಲ್ಲರಿಗೂ. ಇಲ್ಲಿ ಒಂದು ವಿಡಿಯೋ ಮಾಡಿಕೊಂಡೆ. ನಮ್ಮ ಕಡೆಯವರೆಲ್ಲ ಬಂದಿದ್ದರು. ಹಾಗೆ ಅವರೆಲ್ಲ ಒಂದು ಫೋಟೋಗಳು ತೆಗೆಸ್ಕೊತಿದ್ರು. ನಾವು ಒಂದು ವಿಡಿಯೋ ಮಾಡಿಕೊಂಡು ಪ್ರಸಾದ ಇದಕ್ಕೆ ಬಂದ್ವಿ. ತುಂಬ ಖುಷಿನೇ ಆಯಿತು. ರಾಯರ ಪ್ರಸಾದ ತೊಗೋಬೇಕಂದ್ರೆ ಇದು ರಾಯರ ಪ್ರಸಾದ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಇಲ್ಲಿ ಪ್ರಸಾದ ಎಲ್ಲ ತೊಗೊಂಡು ನಮ್ಮ ಕಡೆಯವರೆಲ್ಲ ನಾವು ಪ್ರಸಾದ ತೊಗೊಂಡ್ವಿ. ತುಂಬ ಚೆನ್ನಾಗೇ ದರ್ಶನವೂ ಆಯಿತು, ಪ್ರಸಾದನೂ ಆಯಿತು. ನೆಕ್ಸ್ಟ್ ಇಲ್ಲಿಗೆ ಬಂದ್ವಿ. ಇಲ್ಲಿಗೆ ಬಂದು ಫೋಟೋ ತೆಗೆಸ್ಕೊತಿದ್ರು. ಎಲ್ಲ ಆಯಿತು. ಮತ್ತು ಟ್ಯಾಕ್ಸಿ ಒಳಗೆ ಇಲ್ಲಿ ಅಭಯ ಆಂಜನೇಯ ಸ್ವಾಮಿ ಸನ್ನಿಧಿಗೆ ಬಂದ್ವಿ. ಅವರು ಸ್ವಲ್ಪ ಜನ ನಮ್ಮ ಕಡೆಯವ್ರು ನೋಡೇ ಇಲ್ಲ ಮಂತ್ರಾಲಯ. ಅವ್ರಿಗೂ ನಮ್ಮನ್ನು ಮತ್ತೆ ಕರ್ಕೊಂಡು ಬಂದರು. ಯಾರಿಗೇ ಆಗಲಿ ಗೊತ್ತಿಲ್ಲದಿದ್ದವ್ರನ್ನ ಕರ್ಕೊಂಡು ಹೋಗಿ ನೀವು ಅಷ್ಟೇ ತೋರಿಸ್ರಿ. ಇಲ್ಲಿ ಬಂದು ಬಿಚ್ಚಾಲೆ ಅಮ್ಮ ದೇವಸ್ಥಾನಕ್ಕೆ ಬಂದ್ವಿ. ಇಲ್ಲಿ ವಿಡಿಯೋದಲ್ಲೇ ಹಾಕಿದ್ದೆ. ನಮಗೆ ಗೊತ್ತಿರೋ ಸ್ಟೋರಿ ಸ್ವಲ್ಪ ಅವ್ರಿಗೂ ಹೇಳಿದೆ. ಬಾಳೆಹಣ್ಣು ಮತ್ತು ಬೆಲ್ಲದಿಂದ ಬಿಚ್ಚಾಲೆ ಅಮ್ಮ ಒಂದು ಗುಡಿ ಕಟ್ಟಿದ್ರಂತೆ ಹಿಂದೆ. ಅದನ್ನು ಅವ್ರಿಗೆ ನಾನು ತಿಳ್ಕೊಳ್ಳೋಕ್ಕೆ, ಮತ್ತು ಏಕಶಿಲಾ ಬೃಂದಾವನ ಸ್ವಾಮಿ ರಾಯರದಿದು. ಅಲ್ಲಿಂದ ಬರ್ತಾ ಇಲ್ಲಿ ರಾಯರು ಅಪ್ಪಣ್ಣಾಚಾರ್ಯರು ರಾಯರಿಗೆ ಸ್ವಲ್ಪ ನದಿ ಒಳಗೆ ನೀರು ಸ್ವಲ್ಪನೇ ಇತ್ತು. ಅಪ್ಪಣ್ಣಾಚಾರ್ಯರು ರಾಯರಿಗೆ ಚಟ್ನಿ ರುಬ್ತಿದ್ದು ಸ್ಥಳ ಅಂತೆ ಇದು, ಒಳಕಲ್ಲು. ಇದನ್ನೆಲ್ಲ ಅವ್ರಿಗೆ ತಿಳಿಸ್ಕೊಟ್ವಿ ನಾವು. ನೆಕ್ಸ್ಟ್ ಅಲ್ಲಿಂದ ಅದೆಲ್ಲ ನೋಡ್ಕೊಂಡು ನಾವು ತೋರಿಸ್ಕೊಂಡು ಮತ್ತು
ಇಲ್ಲೆಲ್ಲ ತೋರಿಸ್ಕೊಂಡು ಅವ್ರಿಗೂ ಖುಷಿ ಆಯಿತು. ಅವ್ರು ಹೇಳಿದ್ರು ನಿಮ್ಮಿಂದನೇ ನಾವು ಮಂತ್ರಾಲಯ ನೋಡಿದ್ದು, ಗೊತ್ತಿರಲಿಲ್ಲ ಅಷ್ಟು ಅಂತ. ಅಲ್ಲಿಂದ ಅಪ್ಪಣ್ಣಾಚಾರ್ಯರ ಮನೆ ಇತ್ತು, ಸ್ವಲ್ಪ ಮುಂದೆ ಬಂದರೆ ಅಪ್ಪಣ್ಣಾಚಾರ್ಯರ ಮನೆ ಇದೆ. ಇಲ್ಲಿ ವಿಶೇಷ ಅಂದರೆ ರಾಯರು ಇಲ್ಲಿ 13 ವರ್ಷ ವಿಶ್ರಾಂತಿ ಪಡೆದಿರೋ ಸ್ಥಳ ಅಂತೆ ಇದು. ಇಲ್ಲಿಂದ ಮುಗಿಸ್ಕೊಂಡು ನಾವು ಇಲ್ಲೆಲ್ಲ ತೋರಿಸ್ಕೊಂಡು ಅವ್ರು ತುಂಬಾ ಖುಷಿಪಟ್ಟರು ನಾವು ಕರ್ಕೊಂಡು ಹೋಗಿದ್ದಕ್ಕೂ ಇದೆಲ್ಲ ತೋರಿಸ್ತಾ ಇರೋದಕ್ಕೆ. ಇಲ್ಲಿ ಸಂಕಲ್ಪ ಮಾಡ್ಕೊಂಡು ಇಲ್ಲಿ ಕಾಯರ್ಕೆ ಇದೆಯಂತೆ, ಇಲ್ಲೆಲ್ಲ ತೋರಿಸಿವಿ. ಅಲ್ಲಿಂದ ಬರ್ತಾ ನಾವು ಎಲ್ಲ ತೋರಿಸ್ಕೊಂಡು ತುಂಬಾ ಚೆನ್ನಾಗಿ ದರ್ಶನ ಆಗೋಯ್ತು. ರಾಯರದು ಅಷ್ಟೇ, ಇದು ಅಷ್ಟೇ, ಬೇಗ ಎಲ್ಲ ದರ್ಶನ ಮಾಡಿಕೊಂಡು ಮತ್ತು ಇಲ್ಲಿ ಪಂಚಮುಖಿ ಆಂಜನೇಯ ಸ್ವಾಮಿ ಸನ್ನಿಧಿಗೆ ಬಂದ್ವಿ ಎಲ್ಲನೂ. ಇಲ್ಲಿ ಬಂದು 12 ವರ್ಷ ರಾಯರು ತಪಸ್ಸು ಮಾಡೋ ಹೊತ್ತಿಗೆ ಪಂಚಮುಖಿ ಆಂಜನೇಯ ಸ್ವಾಮಿ 5 ರೂಪದಲ್ಲಿ ಇಲ್ಲಿ ಪ್ರತಿಷ್ಠೆ ಆಗಿದ್ದು ಸ್ಟೋರಿ ಇದೆ ಇದು. ಇಲ್ಲಿ ಬಂದು ಇದು ಕಾಯಿನ ಅಂಟಿಸ್ಬೇಕಂತೆ. ಈ ದೇವ್ರಿಗೆ ಸಂಕಲ್ಪ ಮಾಡಿಕೊಂಡು ಇದರಿಂದ ಕಾಯಿನ ಅಂಟಿಸಿದ್ರೆ ಒಳಿತಾಗ್ತದಂತೆ. ಅಲ್ಲಿಂದ ಮೇನ್ ರೋಡ್ ಬಂದ್ವಿ. ರಾಯಚೂರು ಮೇನ್ ರೋಡಲ್ಲೇ ಸಿಗುತ್ತೆ ಇದು. ನೀವು ತಪ್ಪದಂಗೆ ಹೋಗಿ, ನೀವು ಸ್ವಂತ ಟ್ಯಾಕ್ಸಿ ಮಾಡಿರಿ ಈ ದೇವಸ್ಥಾನಕ್ಕೆ ಹೋಗಿ ಬಂದು. ಇದು 109 ಲಿಂಗು ಇರೋ ಸ್ಥಳ ಇದು. ಶಿವನ ದೇವಸ್ಥಾನ, ಶಿವನ ಟೆಂಪಲ್ ಇದು. ತುಂಬಾ ಚೆನ್ನಾಗಿದೆ. ಫೀಲ್ಡು ಅಷ್ಟೇ, ಒಳಗಡೆ ಅನ್ನದಾಸೋಹ ನಡೆಯುತ್ತಂತೆ, ಜಾತ್ರೆ ನಡೆಯುತ್ತಂತೆ. ರಾಯಚೂರಿಗೆ ಹೋಗ್ತಾ ಇದು ಮೇನ್ ರೋಡಲ್ಲೇ ಸಿಗುತ್ತೆ. ತುಂಬಾ ಚೆನ್ನಾಗಿ ನೋಡಿವಿ. ನಮಗಂತೂ ತುಂಬಾ ಖುಷಿ ಆಯಿತು. ನೋಡ್ತಾ ಇರ್ಬೋದು. ಓಂ ನಮಃ ಶಿವಾಯ ನಮಃ. ಇಲ್ಲಿ ನಮ್ಮ ಮನೆಯಾಗ ಒಂದು ವಿಡಿಯೋ ಮಾಡಿಕೊಂಡೆ. ಇಷ್ಟು ನಾನು ನಿಮ್ಮ ಜೊತೆ ಹಂಚ್ಕೋಬೇಕು ಅಂತ ತುಂಬ ಇಷ್ಟ ಆಯಿತು. ವಿಡಿಯೋ ನೋಡಿರಿ, ತಪ್ಪದೆ ನೋಡಿರಿ. ಥ್ಯಾಂಕ್ ಯು.